ಯಾವ ವ್ಯಕ್ತಿ ತನ್ನನ್ನು ತಾನು ಅರಿತಾನೋ ಅವನು ಸರ್ವ ಜೀವಗಳನ್ನು ಕೂಡ ಮನ್ನಿಸ್ತಾನೆ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ. ತನ್ನಂಗ ನೋಡಿದರ ಭಿನ್ನಿಲ್ಲ ಭೇದಿಲ್ಲ, ತನ್ನಂಗ ತನ್ನ ಮಗಳಂಗ ನೋಡಿದರ ಕಣ್ಮುಂದೈತಿ ತಂಗಿ ಕೈಲಾಸ. ಜನಪದ ಹಳ್ಳಿಯ ಹೆಣ್ಮಗಳು ಹೇಳ್ತಾಳೆ. ಎಂಥ ಜ್ಞಾನ ಇದು, ಎಂಥ ಜೀವನದ ಸಿದ್ಧಾಂತ ಇದು, ಎಂಥ ವಿಶ್ವ ಧರ್ಮದ ಸಿದ್ಧಾಂತಗಳಿವೆಲ್ಲ. ಕಸ ಮುಸುರೆ ಮಾಡಿಕೊಂಡು ಹೆಂಡಿಗಸ ಬಳಕೊಂಡು ಯಾವುದೇ ಶಾಲೆಗೆ ಹೋಗಲಿಲ್ಲ, ಕಾಲೇಜಿಗೆ ಹೋಗಲಿಲ್ಲ, ಯೂನಿವರ್ಸಿಟಿಯ ಮೆಟ್ಟಿಲುಗಳನ್ನು ಹತ್ತಲಿಲ್ಲ, ದೊಡ್ಡ ದೊಡ್ಡ ಸರ್ಟಿಫಿಕೇಟ್ಗಳನ್ನು ಪಡೀಲಿಲ್ಲ. ಸಾದಾ ಸೀದಾ ಸಾಂಸಾರಿಕ ಜೀವನವನ್ನು ಕಳೆದಿರುವಂಥ ನಮಗರ್ತಿ ಗಂಗವು ಹೇಳ್ತಾಳ, ತನ್ನಂಗ ನೋಡಿದರ ಭಿನ್ನಿಲ್ಲ ಭೇದಿಲ್ಲ. ಎಲ್ಲದ ತನ್ನಂಗ ನೋಡೋದು ಎಲ್ಲಿ ತನಕ ಕಲಿಯೋದಿಲ್ಲ, ಅಲ್ಲಿ ತನ ಈ ವಿಶ್ವದ ಸಮಸ್ಯೆಗಳು ಎಂದೂ ಪರಿಹಾರ ಆಗೋದಿಲ್ಲ. ಸಾಧ್ಯ ಏನು ಇಲ್ಲ. ಒಂದೇ ಮನೆಯೊಳಗೆ ಹುಟ್ಟೀವಿ, ಒಂದೇ ಮನೆಯೊಳಗೆ ಜೀವನ ಮಾಡ್ತೀವಿ, ಆದರೂ ಭಿನ್ನತೆ ಇರ್ತದೆ. ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿ ಮಾಡುವಂಥ ಸದ್ಗುಣಗಳೇ ಮರೆಯಾಗಿ ಹೋಗುವಂಥ ವಿಚಿತ್ರ ಕಾಲಘಟ್ಟದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಇನ್ನು ಪರರನ್ನು ಪ್ರೀತಿ ಮಾಡೋದು ಬಹಳ ದುರ್ಲಭ ಮಾತು. ಇರುವ ಸಮುದಾಯದೊಳಗನೆ ಅವ್ರು ನಮ್ಮವರಲ್ಲ, ಇವರು ನಮ್ಮವರು. ಏನು ವಿಚಿತ್ರ ಅಲ್ಲ ಆಲೋಚನೆಗಳು. ಹಾಗಾಗಿ ಆ ತಾಯಿ ಹೇಳಿದ್ಲು ಎಷ್ಟು ಚಲೋ ಮಾತನ್ನ, ತನ್ನಂಗ ನೋಡಿದರ ಭಿನ್ನಿಲ್ಲ ಭೇದಿಲ್ಲ. ಮುಂದಿನ ಮಾತು ಇನ್ನೂ ಚಲೋ ಅದ. ಹೆಣ್ಮಗಳು ಹೇಳಿದ ಮಾತು ಭಾಳ ಜನ ತಾಯಂದಿರು ತಾವು ನಿತ್ಯ ಕೇಳ್ತಾ ಇದ್ದೀರಿ, ಎಷ್ಟು ಚಲೋ ಮಾತು. ತನ್ನಂಗ ತನ್ನ ಮಗಳಂಗ, ಇದು ಭಾಳ ಮಜಾ ಅದ ರೀ ಲೌಕಿಕ ಪ್ರಪಂಚದೊಳಗೆ. ಮಗಳನ್ನು ನೋಡೋ ದೃಷ್ಟಿ ಬೇರೆ, ಸೊಸೆಯನ್ನು ನೋಡೋ ದೃಷ್ಟಿ ಬೇರೆ. ಮಗಳು ಏನು ತಪ್ಪು ಮಾಡಿದರು ಅಪ್ಪಿ ತಪ್ಪಿ ತವ್ರ ಮನೆಗೆ ಬಂದಾಗ ತಪ್ಪು ಮಾಡಿದರೂ ಕೂಡ ಇರ್ಲಿ ತಗೋ 4 ದಿನ ಬಂದಾಳಾಕಿ, ಅದು ಸಾಯೋತನ ಇಲ್ಲೇ ಜೀವನ ಮಾಡ್ತದೆ, ಅದು ಏನು ಮಾಡಿದರೂ ಕೆಟ್ಟಾಗಿನ ಕಾಣ್ತದೆ. ಅಧ್ಯಾತ್ಮ ವಿಶ್ವಧರ್ಮ ಸರಳ ಸಹಜವಾದ ಲೌಕಿಕ ಪ್ರಪಂಚದ ಮನೆತನಕ್ಕೂ ಕೂಡ ಅರ್ಥವಾದಾಗ ಮಾತ್ರ ಇಲ್ಲಿ ಧರ್ಮದ ವಿಚಾರಗಳು ನಿತ್ಯ ಬದುಕಿನೊಳಗೆ ಬಳಕೆಯಾಗ್ತಾವ. ಹೇಳಲಿಕ್ಕೆ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಿ ಸಾಮಾನ್ಯ ಬದುಕಿನೊಳಗೂ ಕೂಡ ಸಮಸ್ಯೆಯನ್ನಿಟ್ಟುಕೊಂಡು ನಾವು ಜೀವನ ಮಾಡಿದ್ರೆ, ಅದೇನೋ ಹಳ್ಳಿಯಾಗ ಒಂದು ಮಾತು ಹೇಳ್ತಾರಲ್ಲ, ಅದೇನೋ ಹೆಗ್ಗಣ ಒಗಸಿ ಏನೋ ಮಾಡಿದ್ರಂತಲ್ಲ ಮೇಲೆ, ಈ ಸಾರಿಸೋ ಕೆಲಸ ನಡೀತದೆ ಜಗತ್ತಿನೊಳಗೆ. ನೋಡಿ, ಸೊಸೆಯನ್ನು ನೋಡೋದೇ ಬೇರೆ, ಮಗಳನ್ನು ನೋಡೋದೇ ಬೇರೆ. ದೃಷ್ಟಿ ಎಷ್ಟು ವ್ಯತ್ಯಾಸದ. ಅದು ಹೆಣ್ಣ, ಇದು ಹೆಣ್ಣ. ಮಗಳನ್ನು ಹೆತ್ತು ಸೊಸೆಯನ್ನು ತಂದಿರುವಂಥ ಇವಳು ಕೂಡ ಮೊದಲೊಂದು ದಿನ ಆ ಮನೆಗೆ ಸೊಸೆಯಾಗಿ ಬಂದವಳೇ. ಇವತ್ತು ಅತ್ತೆಯಾಗಿದ್ದಾಳೆ, ಮುಂದೆ ಬಂದವಳು ಅತ್ತೆ ಆಗ್ತಾಳೆ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ಆದರೂ ಮನಸ್ಸಿನ ವ್ಯತ್ಯಾಸ ಹೆಂಗದ ನೋಡ್ರಿ, ಎಷ್ಟು ಹೊಯ್ದಾಟ ಆಗ್ತದೆ. ನೀವು ಭಾಳ ಪ್ರಾಮಾಣಿಕವಾಗಿ ಯಾರೂ ಆಲೋಚನೆ ಮಾಡೋಂಗಿಲ್ಲ. ನೀವೇನು ನಿತ್ಯ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 12 ತನ ಧಾರಾವಾಹಿಗಳನ್ನು ನೋಡ್ತೀರಿ, ಆ ಎಲ್ಲ ಧಾರಾವಾಹಿಗಳಲ್ಲಿ ಹೆಣ್ಣು ಮಕ್ಕಳ ಬದುಕಿನ ಮೌಲ್ಯದ ತೇಜೋವಧೆ ಆಗಾಕತ್ಯದ. ನೀವ್ಯಾರೂ ಅದನ್ನು ವಿಚಾರ ಮಾಡೋದಿಲ್ಲ. ಹೆಣ್ಣು ಮನೆತನದ ಕಣ್ಣು, ಹೆಣ್ಣು ಈ ಜೀವನದ ಸಂಸ್ಕೃತಿಗೆ ಮೂಲ ಅನ್ನುವಂಥ ಮಾತುಗಳನ್ನು ಕೇಳ್ತಾ ಬಂದಿದ್ದರೂ ಕೂಡ ಆಧುನಿಕ ಜಗತ್ತಿನ ಮೀಡಿಯಾದೊಳಗೆ ನಿತ್ಯ ಹೆಣ್ಣು ಮಕ್ಕಳ ತೇಜೋವಧೆ ಆಗ್ತದೆ. ಅದರ ಬಗ್ಗೆ ನೀವೇ ಅಭಿಮಾನ ಪಟ್ಟು ಎಷ್ಟು ಚಂದ ನೋಡ್ತೀರಿ, ಕಣ್ಣು ಸಹಿತ ಪಿಳುಕ್ಸಂಗಿಲ್ಲ.
ಅಷ್ಟು ಅದರೊಳಗೆ ತಲ್ಲೀನರಾಗಿ ಇನ್ವಾಲ್ವ್ಮೆಂಟ್ ಅಂತಾರೆ ಅದಕ್ಕೆ. ಅಪ್ಪಿ ತಪ್ಪಿ ಟಿ ವಿ ನೋಡೋ ಮುಂದೆ ಯಾರ ನಡಬರಕ್ಕೆ ಬಂದ್ರೆ ದೆವ್ವ ಬಂದಂಗೆ ಆಗತ್ತೆ ನಿಮಗೆಲ್ಲ. ಅಷ್ಟು ಮೈ ಮರೆತು ಕೂತಿರ್ತೀರಿ. ಬರೇ ಅದರೊಳಗೆ ನೋಡ್ರಿ, ಒಂದು ಹೆಣ್ಣು ಮತ್ತೊಂದು ಹೆಣ್ಣಿನ ಮೇಲೆ ಮತ್ಸರವನ್ನೇ ತೋರುವಂಥ ಧಾರಾವಾಹಿಗಳನ್ನು ತೋರಿಸ್ತಾರೆ. ಅಲ್ಲಿ ಪುರುಷನ ಕೆಲಸನೇ ಇಲ್ಲ. ಒಂದು ಮನ್ಯಾಗ ಡಬಲ್ ಗೇಮ್ ಎಲ್ಲ ಟಿ ವಿಯಾಗ ನೋಡ್ರಿ ನೀವು, ಬರೀ ಇವ ನಡೆದಾವ, ಒಂದರ ಮ್ಯಾಗ ಒಂದು ಎತ್ತು ಕಟ್ಟಿ ಗುದ್ದಾಡೋದಷ್ಟೇ. ಎಂದರ ವಿಚಾರ ಮಾಡಿರಿ ಹಿಂಗೆ ಮಾನಸ್ವಾಮಿಗಳು ಎಷ್ಟು ತಲೆ ಕೆಡಿಸ್ಕೊಂಡು ನೋಡಿರ್ಬೇಕು ಹೇಳ್ರಿ. ಇವನ್ನೆಲ್ಲ ಹೇಳಬೇಕಂದ್ರೆ ಇವೇನು ಎಲ್ಲರ ಪುಸ್ತಕದಾಗ ಬರೆದಿಟ್ಟಾರೇನು? ಇದಕ್ಕಾಗಿ ಯಾವುದಾದ್ರೂ ಒಂದು ಸಿದ್ಧಾಂತ ಹುಟ್ಟ್ಯದೇನು? ಇಲ್ಲ. ಇವನ್ನೆಲ್ಲ ನಿತ್ಯ ಜೀವನದೊಳಗೆ ಅನುಭವಿಸಿ ಆ ಪ್ರಸಂಗಗಳನ್ನು ಗಮನಿಸಿ ಸಮಾಜ ಎತ್ತ ಹೊರಟದ ಅನ್ನುವುದನ್ನು ಯಾರು ಆಲೋಚನೆ ಮಾಡ್ತಾರ ಅಂಥವರಿಗೆ ಮಾತ್ರ ಇವೆಲ್ಲ ಗೊತ್ತಾಗ್ತಾವ. ಇವು ರಾತ್ರಿ ನಿಮ್ಮ ತಲೆ ಕೆಡಿಸ್ತಾವ. ಇನ್ನು ಮುಂಜಾನೆ ಎಲ್ಲರೂ ಹುಡುಗರು ಶಾಲೆಗೆ ಹೋದ್ರೆ, ಮನೆಯಾಗಿದ್ದವ್ರು ಕೆಲಸಕ್ಕೆ ಹೋದ್ರೆ, ಅಂಗಡಿಗೆ ಹೋದ್ರೆ, ನೌಕರಿಗೆ ಹೋದ್ರೆ ಆರಾಮ್ ನೀವು ಒಟ್ಟ ಇರ್ತೀರಿ. ಅವರು ಒಂದಿಷ್ಟು ಮಂದಿ ತಲೆ ಕೆಡಿಸೋರು ಬರ್ತಾರೆ. 11ಕ್ಕೆ ರೆಡಿ ಅವ್ರು ಫಿಕ್ಸ್ ಆಗಿ ಕುಂತಿರ್ತಾರೆ. ಮುಂಜಾನೆ ಬಂದಿರ್ತಾರೆ, ಆದ್ರೆ ನೀವು ಹಚ್ಚಿರಂಗಿಲ್ಲ, ನೋಡಿರಂಗಿಲ್ಲ. 11ಕ್ಕೆ ಫ್ರೀ ಆಗಿಬಿಡ್ತೀರಿ. 2 ತನಕ ಕುಂತೀರಿ ಅಂದ್ರೆ ನಿಮ್ಮ ತಲೆ ಹಿಂಗೆ ಕೆಡಿಸ್ತಾರೆ. ಅವು ಯಾವ್ಯಾವ ಸುಡುಗಾಡಿ ಸಿದ್ಧರ ಮಠ ಆ ಗುರು ಈ ಗುರು 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 ಅನ್ಕೊಂತ ತಾಸುಗಟ್ಟಲೆ ಅದನ್ನು ಮಾಡಿರಿ ಇದನ್ನು ಏನು ಸುಡುಗಾಡಿ ಮಾಡೋದು? ನಿಮ್ಮ ಬದುಕು ನಿಮ್ಮ ಕೈಯಾಗ ಅದ. ಆ ಮಕ್ಕಳೇನು ನಿಮಗೆ ಹೇಳಿ ನಿಮ್ಮನ್ನು ಉದ್ಧಾರ ಮಾಡೋರು ಅದಾರ? ಎಷ್ಟು ತಲೆ ಕೆಡಿಸೋರು ಬಂದು ಕೊಡ್ತಾರೆ. ಈ ಬಾಗಿಲ ತೆಗೆದು ಅಲ್ಲಿಡು, ಈ ಕಿಟಕಿ ತೆಗೆದು ಇಲ್ಲಿಡು, ಎಲ್ಲಿಟ್ರಿ ಏನದು ಸುಡುಗಾಡಿ? ಅದ ಮನ್ಯಾಗ ನಿಮ್ಮ ಹಿರಿಯರ ಬದುಕ್ಯಾರ, ಬಾಳ್ಯಾರ, ಚಂದ ಜೀವನ ಮಾಡ್ಯಾರ, ಹೌದು ಅನಿಸ್ಕೊಂಡು ಹೋಗ್ಯಾರ. ನಿಮಗೇನಾಗ್ಯದ? ನಿಮ್ಮ ಬುದ್ಧಿ ಒತ್ತಿಟ್ಟಿರಿ, ನಿಮ್ಮ ಅರಿವನ್ನು ಮಾರ್ಕೊಂಡಿರಿ. ಅಕ್ಕ ಹೇಳ್ತಾಳ, ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ. ಏನು ಹೇಳಬೇಕ್ರಿ ನಮಗವರು? ನಿನ್ನೊಳಗೆ ನಿನ್ನ ಅರಿವು ಸ್ವಯವಾಗಿ ಅದ. ಸ್ವಲ್ಪ ಅದನ್ನು ಕೆದಕಿ ನೋಡು, ವಿಚಾರ ಮಾಡಿ ನೋಡು. ಈ ಶರೀರದ ಸಂಪತ್ತಿನೊಳಗ ಅದೊಂದು ಅರಿವಿನ ಸಂಪತ್ತನ್ನು ಎರಡನೆಯ ಸಂಪತ್ತನ್ನಾಗಿ ಸೃಷ್ಟಿ ನಮಗೆಲ್ಲ ಕೊಟ್ಟದ. ಅದನ್ನೊಂದಿಟ್ಟು ಕೆದಕಿ ನೋಡೋ. ನಾಲೆಜ್ ಈಸ್ ಪವರ್. ನಿನ್ನೊಳಗಿನ ಜ್ಞಾನ ಅದನ್ನು ಬಳಸಿಕೊಂಡು ಅಂದರೆ ನಿನ್ನೊಳಗೆ ತುಂಬಿರುವ ಅಜ್ಞಾನ ದೂರ ಆಗ್ತದೆ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ. ನಿಮ್ಮ ಬದುಕಿನ ದುಃಖವೇ ದೂರಾಗಿ ಹೋಗಿಬಿಡ್ತದೆ. ಇದು ವಿಶ್ವಧರ್ಮದ ಸಂದೇಶ. ತನ್ನಂಗ ನೋಡಿದರ ಭಿನ್ನಿಲ್ಲ ಭೇದಿಲ್ಲ. ನಾನು ಒಂದು ದಿನ ಸೊಸೆಯಾಗಿ ಬಂದಿದ್ದೆ, ಇದು ಒಂದು ಜೀವ ಬಂದದ. ನಾ ಬೇರೆಯಲ್ಲ, ಆಕಿ ಬೇರೆಯಲ್ಲ. ಮುಂದೊಂದು ದಿನ ಈಕೆ ಅತ್ತೆ ಆಗ್ತಾಳ, ನಾ ಸುಡುಗಾಡಿಗೆ ಹೋಗ್ತೀನಿ, ಮತ್ತೊಬ್ಬಕ್ಕೆ ಸೊಸಿ ಬರ್ತಾಳ. ಇದು ಕಾಮನ್ ಸೆನ್ಸ್. ಹಿಂಗ ತಿಳ್ಕೊಂಡು ನೋಡಿದ್ರೆ ಭಿನ್ನಿಲ್ಲ ಭೇದಿಲ್ಲ. ತನ್ನ ಮಗಳಂಗ ನೋಡಿದ್ರಂತೂ ಸರ್ವಜ್ಞ ಹೇಳ್ತಾನೆ ಈ ಮಾತನ್ನ, ಆ ಮನೆಯೇ ಕೈಲಾಸ ಆಗ್ತದಂತ, ಆ ಮನೆಯೇ ಸ್ವರ್ಗ ಆಗ್ತದಂತ. ಸಾಮರಸ್ಯದ ಬದುಕಿನ ಸೂತ್ರವನ್ನು ಹೇಳಿದರು ಅವರು. ಇದು ಒಂದು ಮನೆತನದ ಕುಟುಂಬದ ಮಾತಾಗಿ ಇದ್ರೂ ಕೂಡ ಇದರೊಳಗಿರುವ ಸೂಕ್ಷ್ಮವನ್ನು ನಾವು ಗಮನಿಸಬೇಕು. ಯಾವ ವ್ಯಕ್ತಿ ತನ್ನನ್ನು ತಾನು ಅರ್ಥೈಸಿಕೊಳ್ತಾನೋ, ತನ್ನನ್ನು ತಾನು ಗೌರವಿಸಿಕೊಳ್ತಾನೋ, ತನ್ನ ಬಗ್ಗೆ ತಾನು ಚೆನ್ನಾಗಿ ತಿಳ್ಕೊಳ್ತಾನೋ, ನಾನೊಬ್ಬ ಮನುಷ್ಯ, ನನ್ನ ಹಾಗೆ ಅವನೂ ಮನುಷ್ಯ ಅನ್ನುವಂಥ ಅರಿವಿನೊಳಗೆ ಬದುಕಿದ್ರೆ ಈ ಸಮಾಜದೊಳಗೆ ಭೇದ ಬುದ್ಧಿನೇ ಬರೋದಿಲ್ಲ. ಎಷ್ಟು ಗ್ರಂಥ ಓದಿದರೇನು, ಎಷ್ಟು ಕಾವ್ಯಗಳನ್ನು ಓದಿದರೇನು, ಎಷ್ಟು ಚರಿತ್ರೆಗಳನ್ನು ಕೇಳಿದರೇನು,
ಅಪ್ಪ ಅವರು ಹೇಳ್ತಾರಲ್ಲ, 100 ನೋದಿ 100 ಕೇಳಿದರೇನು, ಆಸೆ ಹರಿಯದು ರೋಷ ಬಿಡದು, ಮಜ್ಜನ ಕೆರೆದು ಫಲವೇನು, ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ. ನಮ್ಮ ಡೊಂಬರಾಟವನ್ನು ನೋಡಿ ಅವ ನಗುತ್ತಾನಂತ. ಇವು ತಮಗಾಗಿನೇ ಏನೆಲ್ಲ ಬರ್ಕೊಂಡಾವ, 6 ಶಾಸ್ತ್ರ ಬರ್ಕೊಂಡಾವ, 18 ಪುರಾಣ ಬರ್ಕೊಂಡಾವ, 28 ಆಗಮಗಳನ್ನು ಬರ್ಕೊಂಡಾವ, 28 ಉಪನಿಷತ್ತುಗಳನ್ನು ಬರ್ಕೊಂಡಾವ, 4 ವೇದಗಳನ್ನು ಹುಟ್ಟಿಸಿಕೊಂಡಾವ. ಇವೆಲ್ಲವೂ ನಾವು ಹುಟ್ಟಿದ ಮೇಲೆ ಹುಟ್ಟ್ಯಾವ, ಇವೇನು ಆಕಾಶದಿಂದ ಬಿದ್ದಿಲ್ಲ. ವ್ಯಾಸನೊಬ್ಬನೇ 18 ಪುರಾಣಗಳನ್ನು ಬರೆದು ಹೋದರು ಅನ್ನೋದನ್ನು ಕೇಳ್ತೀವಿ. ಅದಾದಮೇಲೆ 108 ಹುಟ್ಟ್ಯಾವೆ. ಬಹಳ ಅಪರೂಪದ ಒಂದು ಮಾತನ್ನು ತಮ್ಮ ಗಮನಕ್ಕೆ ತರ್ತೇನೆ. ಭಾಷೆ ಹುಟ್ಟಿದ ಮೇಲೆ ವ್ಯಾಕರಣ ಹುಟ್ಟಿದೆ. ಗಮನಿಸ್ಬೇಕು ಈ ಮಾತುಗಳನ್ನು. ಭಾಷೆ ಹುಟ್ಟಿದ ಮೇಲೆ ವ್ಯಾಕರಣ ಹುಟ್ಟಿದೆ, ಮನುಷ್ಯ ಹುಟ್ಟಿದ ಮೇಲೆ ಧರ್ಮಗಳು ಹುಟ್ಟ್ಯಾವ. ಧರ್ಮಗಳನ್ನು ಹುಟ್ಟಿಸಿದ ಮೇಲೆ ನನ್ನ ಧರ್ಮ ಹೆಚ್ಚು, ನನ್ನ ಧರ್ಮ ಹೆಚ್ಚು ಅನ್ನುವಂಥ ಹುಚ್ಚಿನೊಳಗ ಮನುಷ್ಯ ಇವತ್ತು ಕೊಚ್ಚಿ ಹೋಗ್ತಾ ಇದ್ದಾನೆ. ಅತ್ಯಂತ ತುಚ್ಛತನದ ಬಾಳನ್ನು ಬಾಳ್ತಾ ಇದ್ದಾನೆ. ಆದರೆ ವಿಶ್ವದೊಳಗ ವಿಶ್ವಾತ್ಮ ಪರಮಾತ್ಮ ವಿಶ್ವಧರ್ಮವನ್ನು ಎಲ್ಲರಿಗೂ ಸಮಾನವಾಗಿ ಈ ವಿಶ್ವದೊಳಗೆ ನೀಡಿದ. ಅದನ್ನೇ ಬಸವಣ್ಣನವರು ಹೇಳಿದರು, ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚ ಆಚಮನಕ್ಕೆ, ಕುಲವೊಂದೇ ತನ್ನ ತಾನರಿದವಂಗೆ. ಇಲ್ಲಿ ಬಂತು ನೋಡ್ರಿ ಅರಿಯೋದು. ತನ್ನನ್ನು ತಾನು ಯಾವನು ಅರಿತಾನೋ ಎಲ್ಲರನ್ನೂ ತನ್ನಂತೆ ಮನ್ನಿಸ್ತಾನೆ. ಕಡುಕೋಳ ಮಡಿವಾಳಪ್ಪ ಚಾರ ಮಾಡುವಂಥ ಮಾತು. ನಿಲವು ಒಂದೇ ಷಡು ದರುಶನ ಮುಕ್ತಿಗೆ.